ನಮಸ್ಕಾರ ಫ್ರೆಂಡ್ಸ್, ಹೆಂಗಿದ್ದೀರಾ? ಇವತ್ತಿನ ವಿಡಿಯೋ ಸ್ಪೆಷಲ್ ಇದೆ. ಹಾಲಿಂದ ಹಿಡ್ಕೊಂಡು ತುಪ್ಪದವರೆಗೆ ಯಾವ ರೀತಿ ನಾವು ತಕ್ಕೋಬೇಕಂತ ನೋಡೋಣ. ಮತ್ತು ತುಪ್ಪಂದು ಹಿಂಗಿದೆ ರೀ, ನಾವು ಮನ್ಯಾಗ ಮಾಡಬೇಕಂತ ನಮ್ಮ ಕೈಲಿ ಸಾಧ್ಯ ಆಗಿತ್ತಂದರೆ ನಾವೇ ಮನೆಯಲ್ಲಿ ತಯಾರು ಮಾಡ್ಕೋಬೋದು. ಇದು ನೋಡಿರಿ, ನಾನು ತಯಾರು ಮಾಡ್ಕೊಂಡಿದ್ದೇನೆ ತುಪ್ಪಿದೆ. ನಾವು ಪ್ರತಿಯೊಂದು ಐಟಮ್ ದುಡ್ಡು ಕೊಟ್ಟನೆ ತರ್ತೀವಿ, ಬಟ್ ಇದು ಒಂದೇ ಹಿಂಗಿದೆ ರೀ, ದುಡ್ಡು ಕೊಡ್ತೀವಿ ಬಟ್ ನಾವು ಮನೆಯಲ್ಲಿ ತಯಾರು ಮಾಡಿಕೊಂಡು ಆರಾಮಾಗಿ ಈಸಿಯಾಗಿ ತರ್ಕೋಬೋದು. ಸೊ ನೋಡೋಣ ಬರ್ರಿ ಹೆಂಗಂತ. ನಾನು ಮನೆಯಲ್ಲೇ ಡೈಲಿ 1 ಲೀಟ್ರ್ ಹಾಲು ಯೂಸ್ ಮಾಡ್ತೀವಿ ನಾವು. 1 ಲೀಟ್ರ್ ಹಾಲಿಂದನೇ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ. ನಾವು ಮೊಸರು ಕೊಂಡು ತೊಗೋತೀವಲ್ಲ, ಮೊಸರು ಬದಲಿಗೆ ಜಾಸ್ತಿನೇ ಹಾಲು ತೊಗೊಂಡ್ರೆ ಮನೆಯಲ್ಲಿ ಮೊಸರನೂ ಆಗುತ್ತೆ, ಈ ಕಡೆ ಅದೇ ಹಾಲದಿಂದ ನಮ್ಗೆ ಕೆನೆ ಬೆಣ್ಣೆ ತಯಾರಾಗ್ತದೆ. 1 ಲೀಟ್ರ್ ಇಲ್ಲಿ ಎಮ್ಮೆ ಹಾಲು ತೊಗೊಂಡು ನಾನು ಒಂದು ಪಾತ್ರೆಯಾಗ ಗ್ಯಾಸ್ ಸಣ್ಣಿಟ್ಟು ಚಲೋತ್ನಾಗೆ ಕಾಯ್ಸ್ಕೊಂಡಿದ್ದೀನಿ ರೀ. ಕಾಯಿಸ್ಕೊಂಡಿದ್ದ ಹಾಲು ರೂಮ್ ಟೆಂಪ್ರೇಚರ್ ತನಕ ಇಟ್ಟು ಆಮೇಲೆ ಒಂದು 5-6 ತಾಸು ನಾವು ಫ್ರಿಜ್ ಒಳಗೆ ಇಟ್ಕೋಬೇಕು. ನೋಡಿರಿ, ಫ್ರಿಜ್ನಾಗ ಇಟ್ಕೊಂಡ್ಬೇಕು ಎಷ್ಟು ಗಟ್ಟಿ ಕೆನೆ ಬಂದದ. ನೀವು ಫ್ರಿಜ್ನಾಗ ಇಟ್ಕೋದನ್ನು ತಗೋಬೋದು, ಬಟ್ ಫ್ರಿಜ್ನಾಗ ಇಟ್ಟಿದ್ದಕ್ಕೆ ಸ್ವಲ್ಪ ಬೆಣ್ಣೆ ತುಪ್ಪ ಜಾಸ್ತಿನೇ ಬರ್ತದೆ, ಸ್ವಲ್ಪ ಗಟ್ಟಿನೂ ಕೆನೆ ಬರ್ತದೆ. ನೋಡಿರಿ, 1 ಲೀಟ್ರ್ ನಾನು ಇಲ್ಲಿ ಒಂದು 5-6 ದಿವಸ ಕೆನೆ ಗೊಳೆ ಮಾಡ್ಕೊಂಡಿನಿ. ಚಾಕು ಯೂಸ್ ಮಾಡ್ಕೊಂಡು ದಂಡಿಂದ ಎಲ್ಲ ಕ್ಲೀನಾಗಿ ನಾನು ಕೆನೆ ತೊಗೊಂಡಿದ್ದೀನಿ. ಇದು ಹಾಲು. ಈಗ ಕೆನೆ ಅಂತೂ ತೊಗೊಂಡಿದ್ದೀವಿ, ಆಮೇಲೆ ನಿಮಗೂ ತೋರಿಸಿದ್ನಿ. ಈಗ 4-5 ದಿವಸದಿಂದ ನಾನು ಕೆನೆ ರೆಡಿ ಮಾಡಿದ್ದೀನಿ. ಈಗ ಒಂದು ದಿನ ಕೆನೆ ಗೊಳೆ ಮಾಡ್ತೀವಲ್ಲ, ಅದ್ರಾಗ 1 ಸ್ಪೂನ್ 2 ಸ್ಪೂನು ಮೊಸರು ಹಾಕ್ಕೋಬೇಕು ರೀ. ಮೊಸರು ಹಾಕ್ಕೊಂಡು ಹಂಗೆ ಫ್ರಿಜ್ನಾಗ ತೆಗೆದಿಡ್ಬೇಕು. ಆಮೇಲೆ 4 ಅಥವಾ 5ನೇ ದಿವ್ಸಕ್ಕೆ ನಾವು ಈ ರೀತಿ ಒಂದು ಬಾಂಡೆ ಒಳಗೆ ಎಲ್ಲ ಕೆನೆ ಹಾಕ್ಕೊಂಡಿದ್ದೀನಿ. ಅದ್ರಾಗ ಇನ್ನೊಂದು ಸ್ವಲ್ಪ ಜಾಸ್ತಿನ ಮೊಸರು ಹಾಕ್ಕೊಂಡಿದ್ದೀನಿ. ಒಂದು ವಾಟಿ ಒಳಗೆ ಬಿಸಿನೀರು ಮಾಡ್ಕೊಂಡು ಆ ಬಿಸಿನೀರು ಒಳಗೆ ಇದ್ರ ರವ್ಗೆ ಎಲ್ಲ ಮುನಿಸ್ಕೋಬೇಕು ರೀ. ಅದು ಯಾಕಂತ ನಿಮಗೆ ಆಮೇಲೆ ಹೇಳ್ತೀನಿ. ಚಲೋತ್ತಂಗೆ ಎಲ್ಲ ಬಿಸಿ ಆಗಿತ್ತಂದ್ರೆ ಈ ಕೆನೆ ಒಳಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚಲೋತ್ತಂಗೆ ನೋಡಿರಿ ಹಿಂಗೆ ಎಲ್ಲ ರವೆಗಿಲೆ ಕಟ್ಕೋಬೇಕು ರೀ. ಆಮೇಲೆ ಎಷ್ಟು ನಾವು ಕಂಟಿನ್ಯೂ ಕಟ್ತೀವಲ್ಲ ಅಷ್ಟು ಲಘು ನಮ್ದು ಬೆನ್ನಿ ಬರ್ತದೆ. ನೋಡಿರಿ, ನಾನು ಕಂಟಿನ್ಯೂ ಸ್ಕಿಪ್ ಮಾಡೋದು ನಿಮ್ಗೆ ತೋರಿಸೀನಿ. ಕಂಟಿನ್ಯೂ ಆ ರೀತಿ ಮಾಡಿದಂದ್ರೆ ನಮ್ಮ ಬೆನ್ನಿ ತಯಾರಾಯ್ತು. ಇದು 5 ದಿವ್ಸದಿಂದ ಬೆನ್ನಿ ನೋಡಿರಿ ಎಷ್ಟು ಚಲೋ ಬೆನ್ನಿ ಬಂದದ. ಹಾಲಿಂದ ಕೆನೆದಿಂದ ಬೆಣ್ಣೆ ಅಂತೂ ಬಂತು. ಇನ್ನು ನೆಕ್ಸ್ಟ್ ನಾವು ತುಪ್ಪಕ್ಕಂತ ನೋಡೋಣ. ಬಟ್ ಅದಕ್ಕಿಂತ ಮೊದಲು ಇದನ್ನು ನಾವು ಮಜ್ಜಿಗೆನೂ ಯೂಸ್ ಮಾಡ್ಕೋಬೋದು. ಇದರಿಂದ ನಾವು ಅಂಬ್ಲಿ ಅದನ್ನೂ ಮಾಡ್ಕೋಬೋದು. ಮಜ್ಜಿಗೆ ಅಂಬ್ರ ನಾವು ಹಂಗೆ ಕುಡಿತೀವಲ್ಲ, ಇದನ್ನ ಮಸಾಲೆ ಮಾಡ್ಕೊಂಡು ಮಜ್ಜಿಗೆನೂ ಕುಡ್ಕೋಬೋದು. ನಮ್ಮ ಮಜ್ಜಿಗೆನೂ ರೆಡಿ ಆಯ್ತು. ಆಮೇಲೆ ಇಲ್ಲ ನಿಮ್ಮ ಮಜ್ಜಿಗೆ ಇಷ್ಟ ಇಲ್ಲಾಗಿಂದ್ರೆ ನಾವು ಅಂಬ್ರನೂ ಮಾಡ್ಕೊಂಡು ಕುಡಿಬೋದು. ಭಾಳ ಜನ ಇದನ್ನ ನಾನು ಚೆಲ್ಲೋದು ನೋಡೀನಿ, ಬಟ್ ಚೆಲ್ಲೋಕ್ಕಿಂತ ಮುಂಚೆ ಇದು 4-5 ದಿವಸ ಇದ್ದಿತ್ತಂದ್ರೆ ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ನೋಡಿರಿ, ಇಲ್ಲಿ ನಮ್ದು ಬೆಣ್ಣೆನೂ ರೆಡಿ ಆಯ್ತು, ಆಮೇಲೆ ಈ ಕಡೆ ಮಜ್ಜಿಗೆನೂ ರೆಡಿ ಆಯ್ತು. ಈಗ ನಾವು ಬೆಣ್ಣೆ ತೊಗೊಂಡ್ರಿ ನಾನು ಅದೇ ಸ್ಪೂನ್ಲಿಂದ ತೊಗೊಳತ್ತೀನಿ. ಆಮೇಲೆ ರವಿಗೆ ನೋಡಿದ್ರಿ, ರವಿಗೆ ಒಂದು ಸ್ವಲ್ಪನೂ ಏನೂ ಬೆಣ್ಣೆ ಮೆತ್ಕೊಂಡಿಲ್ಲ. ಅದಕ್ಕೆ ಸ್ವಲ್ಪ ಬಿಸಿನೀರಾಗ ಹಾಕಿ ನಾವು ರವ್ಗೆ ಈ ರೀತಿ ಮಾಡ್ಕೊಂಡಿದ್ವಿ ಅಂದ್ರೆ ರವ್ಗೆಗೆ ಒಟ್ಟು ಒಂದು ಸ್ವಲ್ಪನೂ ಬೆಣ್ಣೆ ಮೆತ್ಕೊಳಂಗಿಲ್ಲ. ಕೈ ಟಚ್ ಮಾಡಲ್ದೇ ನಾನು ಬೆಣ್ಣೆ ತೆಗೆದ್ನಿ. ಫುಲ್ ಕ್ಲೀನಾಗಿ ಬೆಣ್ಣೆನೂ ತಯಾರು ಬಂತು. ನೋಡಿರಿ, ನಮ್ಮ ರವ್ಗೆನೂ ಫುಲ್ ಕ್ಲೀನ್ ಅದ. ಮಜ್ಜಿಗೆನೂ ಆರಾಮಾಗಿ ಬಳಸ್ಕೋಬೋದು. ಸೊ ಈಗ ನೋಡೋಣ್ರಿ ತುಪ್ಪ ಹೆಂಗೆ ಮಾಡೋದು ಅಂತೇಳಿ. ನಾನು ಆಗಿದ್ದ ಬೆಣ್ಣೆ ಈ ಕಡೆ ನಾನು ಸಣ್ಣ ಗ್ಯಾಸ್ ಕುದಿಯಾಕೆ ಇಟ್ಕೊಂಡೇನಿ ರೀ. ಆಮೇಲೆ ನಾವು ಕುದಿಯಾಗ ಏನು ಮಾಡ್ತೇವೆ, ಪ್ರತಿಯೊಬ್ಬರು ಈ ರೀತಿ ಚಮಚ ತೊಗೊಂಡು ಅಳಗಾಡ್ಸ್ಕೊತಿರ್ತೀವಿ. ಬಟ್ ನಾವು ಅಳಗಾಡ್ಸೋಂಗಿಲ್ಲ. ಅಳಗಾಡ್ಸ್ತು ಅಂದ್ರೆ ತೆಳಗಿಂದ ಏನದು ಜಟ್ಟೆಲ್ಲ ಕುಂತದಲ್ಲ ಅದೆಲ್ಲ ತುಪ್ಪ ಒಳಗೆ ಮಿಕ್ಸ್ ಆಗ್ತದೆ. ನಾವು ಅಳಗಾಡ್ಸಿಲ್ಲ ಅಂದ್ರೆ ಪೂರ್ತಿ ಪ್ಯಾಕಾಗಿ ಕುಂತುಬಿಡ್ತದೆ. ನಮ್ಮ ತುಪ್ಪ ಪ್ಯೂರ್ ತಯಾರಾಗಿ ಬರ್ತದೆ. 15-20 ನಿಮಿಷ ಕುದಿಸಾದ್ಬೇಕು. ನಮ್ದು ಈ ಕಡೆ ತುಪ್ಪ ರೆಡಿ ಆಯ್ತು. ನೋಡಿರಿ, ಈ ಕಡೆ ಸ್ವಲ್ಪ ದೊಡ್ಡ ಈ ರೀತಿ ಗುಳ್ಳಿ ಬರಾಕತ್ತು ಅಂದ್ರೆ ನಮ್ಮ ತುಪ್ಪ ರೆಡಿ ಆಯ್ತು ಅಂತ ತಿಳ್ಕೊಬೇಕು ನಾವು. ಇದಕ್ಕಿಂತ ನಾವು ಕಡಿಮೆ ತೆಗೆದು ಅಂದ್ರೆ ಸ್ವಲ್ಪ ಸ್ಮೆಲ್ ಬರ್ತದೆ. ಸ್ವಲ್ಪ ಕೆಂಪೂರ್ನ ನಾವು ತೆಗೆದು ಅಂದ್ರೆ ಒಟ್ಟು ಸ್ಮೆಲ್ ಬರೋಂಗಿಲ್ಲ. ಆರಾಮಾಗಿ ನಾವು 5-6 ತಿಂಗಳು ಇಟ್ಕೊಂಡು ತುಪ್ಪ ತಿನ್ಬೋದು. ಇದ್ರೊಳಗೆ ನಾವು ಸ್ವಲ್ಪ ಏಲಕ್ಕಿ ಅಥವಾ ನಾವು ಲವಂಗ ವಿಡಿಯೋದಲ್ಲಿ ಎಲ್ಲಾದ್ರೂ ತುಳಸಿ ತಪ್ಪಲ ಹಾಕಿನೂ ಯೂಸ್ ಮಾಡ್ಕೋಬೋದು. ರೆಡಿ ಆಯ್ತು ನೋಡಿರಿ. ಈಗ ನಾನು ಬಿಸಿ ಸ್ಟೀಲ್ ಡಬ್ಬಿಯಲ್ಲಿ ಹಾಕೋತೀನಿ. ಇಲ್ಲ ನೀವು ಸ್ವಲ್ಪ ಆರಿದ್ಬೇಕು ಹಾಕ್ಕೊಂಡ್ರೆ ನಡೀತದೆ. ಈಗ ನೋಡಿರಿ, ನಮ್ಮದು ಪೂರ್ತಿ ತೆಳಗೆ ಏನು ಜಿಟ್ಟದ ಅಲ್ರಿ ತಲೆ ಒಳಗೆ ಕುಂತದ. ನೋಡಿರಿ, ಈ ಕಡೆ ನಮ್ದು ಮಸ್ತ್ ಮನೆಯಲ್ಲಿ ತಯಾರು ಮಾಡಿದ್ದ ಶುದ್ಧ ತುಪ್ಪ ತಯಾರಾಯ್ತು. ನಾವು ಮಾರ್ಕೆಟ್ನಾಗ ತರಬೇಕಾದ್ರೆ ಶುದ್ಧ ಪ್ಯೂರ್ ಅಂತೂ ಸಿಗಾಕಲ್ಲ, ಏನಾದರೂ ಮಿಕ್ಸ್ ಮಾಡ್ತದೆ. ಸೊ ಅದ್ರ ಸಲುವಾಗಿ ನಾವು ಈ ರೀತಿ ಒಂದು ಸ್ವಲ್ಪ ಮೆಹನತ್ ಮಾಡಿ ನಾವು ಮನೆಯಲ್ಲಿ ತೆಗೆದ್ರಂದ್ರೆ ಎಷ್ಟು ಚಲೋ ತುಪ್ಪ ತಯಾರಾಕೈತಿ. ಮೊಸರು ಸಿಗ್ತೈತೆ ಅಂತೇಳಿ ಮೊಸರು ತೊಗೋತೀವಿ. ಅದ್ರ ಬದಲಿ ನಾವು ಏನು ಮಾಡೋದು, ಸ್ವಲ್ಪ ಜಾಸ್ತಿನ ಫುಲ್ ಕ್ರೀಮ್ ಇದ್ದಿದ್ದು ಮಿಲ್ಕ್ ತೊಗೊಳೋದು. ಅದನ್ನು ಕಾಯ್ಸ್ಕೊಂಡು ಮ್ಯಾಗಿಂದ ನಮಗೆ ಕೆನೆ ಬರ್ತದೆ. ನೀವು ಅದೇ ಹಾಲದಿಂದ ನಾವು ಮೊಸರನ್ನು ಮಾಡ್ಕೋಬೋದು. ಇಲ್ಲಿ ನೋಡಿರಿ, ನಮ್ದು ಮೊದಲಿಂದ ಒಂದು ತುಪ್ಪದ, ಆಮೇಲೆ ಈಗ ಪ್ರೆಸೆಂಟ್ ತೆಗೆದಿದ್ದ ತುಪ್ಪ ತಯಾರು ಮಾಡಿದ್ದ. ನೀವೇ ಹೇಳ್ರಿ, ನಾವು ಮನ್ಯಾಗ ತಯಾರು ಮಾಡಿದ ತುಪ್ಪ ಅಂದರೆ ಇದು ಒಂದೇ ಅಲ್ರಿ. ನಾವು ಬೇರೆ ಎಲ್ಲ ಕೊಂಡು ತೊಗೋಬೋದು ರೀ, ತುಪ್ಪನೂ ತೊಗೋಬೋದು. ಬಟ್ ನಾವು ತಯಾರು ಮಾಡಿದ್ದಂತೇಳಿ ಒಂದು ಖುಷಿನೂ ಇರ್ತದೆ, ಪ್ಯೂರು ಸಿಗ್ತದೆ. ಮಕ್ಕಳಿಗೂ ಚಲೋ, ನಮಗೂ ಚಲೋ.
ಈ ವಿಡಿಯೋ ನಿಮಗೆ ಸ್ವಲ್ಪ ಆದ್ರೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.